ಕಮೆಂಟ್ಸ್ ವಾಟ್ ಎವರ್ ವಾಂಟ್ ಟು ಟೆಲ್, ಏನೇ ಇದ್ರು ಇಲ್ಲ ಇದು ಸರಿ ಬಂದಿಲ್ಲ, ಇಲ್ಲ ಅದು ಬಂದಿಲ್ಲ ಅನ್ನೋದು. ಎಸ್ ಪ್ಲೀಸ್. ಕತೆ ಇಷ್ಟ ಆಯ್ತು. ಮುಂದೆ ಏನಾಗುತ್ತೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜಾಸ್ತಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಕ್ಚುಲಿ ನಾವೇ ಮಾಸ್ಟರಿಂಗ್ ಮಾಡ್ಬೇಕಾದ್ರೆ ನಾನೇ ಸ್ವಲ್ಪ ಇರಿ ಅಂತ ಹೇಳಿದೆ. ಯಾಕಂದ್ರೆ ಒಂದು ಇಂಟೆನ್ಸ್ಫುಲ್ ಸಿನಿಮಾ ಅಂತ ಬಂತು ಅಂದ್ರೆ ಎರಡು ಹೋಗುತ್ತೆ. ಒಂದು ವಿಜುವಲ್ ಕ್ಲಾರಿಟಿ ಕರೆಕ್ಟ್ ಆಗಿರ್ಬೇಕು, ಇನ್ನೊಂದು ಆಡಿಯೋ ಕ್ಲಾರಿಟಿ ಇರಬೇಕು. ಇದು ಸರಿಯಾಗಿ ನಮ್ಗೆ ಮುಟ್ಟಲಿಲ್ಲ ಅಂದ್ರೆ ನಮ್ಗೆ ವಿಜುವಲಿ ಕಂಟೆಂಟ್ ನಮ್ಗೆ ಅಷ್ಟೇ ಅರ್ಥ ಆಗಲ್ಲ. ಇವಾಗ ನೀವು ಇದನ್ನೇ ವಾಯ್ಸ್ ಲೋ ಮಾಡಿ ನೋಡಿದ್ರೆ ನಿಮ್ಗೆ ಕಂಟೆಂಟ್ ಒಂದು ಚೂರು ಅರ್ಥ ಆಗಲ್ಲ. ಸೊ ಅದಕ್ಕೆ ನಾನೇ ಮಾಸ್ಟರಿಂಗ್ ಮಾಡ್ಬೇಕಾದ್ರೆ ಇನ್ನೊಂದು ಪಿಚ್ ಮೇಲಿರಲಿ ಅಂತಾನೆ ನಾನು ಅದಕ್ಕೆ ಅಂತ. ಬೇರೆ ಎನಿ ಕ್ವೆಶನ್ಸ್, ಎನಿಥಿಂಗ್? ಏನಾಯ್ತು ಇಂಟ್ರಾಕ್ಟಿವ್ ಸೆಷನ್ ಇದು, ಎಲ್ಲರೂ ಸೇಫ್ ಇದ್ದಂಗಿದೆ. ತುಂಬಾ ಚೆನ್ನಾಗಿದೆ ಆಕ್ಚುಲಿ. ತುಂಬಾ ಚೆನ್ನಾಗಿದೆ. ಸಾಲ ತಗೊಂಡ್ಮೇಲೆ ಈ ತರ ಅವ್ರಿಗೆ ಮೆಂಟಲ್ ಸ್ಟಡೀಸ್ ಇರುತ್ತೆ, ಚೆನ್ನಾಗಿ ಆಕ್ಚುಲಿ ರಿಯಲ್ ಇಟ್ ಈಸ್ ಫ್ಯಾಂಟಾಸ್ಟಿಕ್. ಅದನ್ನು ಸಾಲ ಕೊಟ್ಟವರು ಈ ತರ ಬಿಹೇವ್ ಮಾಡ್ತಾರೆ. ರಿಯಲಿ ಇಸ್ ಆಕ್ಚುಲಿ both directions are really good and father really real and actually ಏನಂದ್ರೆ ಸಾರಿ ಟು ಇಂಟರಪ್ಟ್, ಈಸ್ ನಾನ್ ಆಕ್ಟರ್. ಅವ್ರಿಗೆ ಆಕ್ಟಿಂಗ್ ಬಗ್ಗೆ ಒಂದು ಚೂರು ಅರಿವಿಲ್ಲ. ಆಕ್ಚುಲಿ ಈ ಸಿನಿಮಾ ಮಾಡ್ಬೇಕಾದ್ರೆ ನಾನು ಒಂದಿಷ್ಟು ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಮೈ ಆರ್ಟಿಸ್ಟ್. ಹಿಂಗೆ ಬರ್ಬೇಕು, ಹಿಂಗೆ ಇರ್ಬೇಕು. ಯಾಕಂದ್ರೆ ಒಂದು ಕ್ಯಾರೆಕ್ಟರ್ ಡಿಸೈನ್, ಕ್ಯಾರೆಕ್ಟರ್ ಆರ್ಕ್ ಅಂತ ಬರುತ್ತೆ. ಸೊ ನಾವು ಕ್ಯಾರೆಕ್ಟರ್ ಡಿಸೈನ್ ಅಲ್ಲಿ ನನ್ನ ಕ್ಯಾರೆಕ್ಟರ್ ಹಿಂಗೆ ಬರ್ಬೇಕು ಅಂತ ನಾನು ತುಂಬಾ ಜನ ಹುಡುಕ್ತೆ. ನಾನು ಇಲ್ಲೂ ಅಷ್ಟೇ ಬಂದು ಸರ್ನ ಕೇಳ್ಕೊಂಡು ನನ್ಗೆ ಹೀರೋಯಿನ್ಸ್ ಬೇಕು, ನನಗೆ ಪ್ಲೀಸ್ ಕಳಿಸ್ಕೊಡಿ, ಯಾರನ್ನ ಇದ್ರೆ ಪ್ರೊಫೈಲ್ಸ್ ಇದ್ರೆ ಕಳಿಸ್ಕೊಡಿ, ನಾನು ನೋಡ್ತೀನಿ ವರ್ಕ್ ಆಗ್ತಾರ ಅಂದ್ರೆ. ಆಕ್ಚುಲಿ ಒಂದು ಸರ್ ಕಳಿಸ್ಕೊಟ್ಟಿದ್ದು ಒಂದಷ್ಟು ಜನ ರಿಜೆಕ್ಟ್ ಮಾಡಿದ್ರು. ಬೈ ಗಾಡ್ಸ್ ಗ್ರೇಸ್ ನನಗೆ ಇವನಿಗೆ ಸೂಟಬಲ್ ಆಗಿರುವಂತ ಒಬ್ಬ ಹೀರೋಯಿನ್ ಸಿಕ್ಕಿದ್ರು. ಬಟ್ ಲೇಟರ್ ಆನ್ ಏನಾಯ್ತು ಅಂದ್ರೆ ಫಾದರ್ ರೋಲ್ಗೆ ನನಗೆ ಎಲ್ಲೂ ಸಿಗ್ತಾನೆ ಇಲ್ಲ. ಯಾಕಂದ್ರೆ ಹೀರೋಯಿನ್ ನೋಡಿದ್ರಿ ನೀವು, ಫಾದರ್ ರೋಲ್ಗೆ ನಾನು ಅವ್ರಿಗಿಂತ ಒಂದ್ ಸ್ವಲ್ಪ ದಪ್ಪ ಇದ್ದು ಉದ್ದ ಇದ್ದು ಮಾಡಿದ್ರೆ ಅದೊಂಥರ ವ್ಯತ್ಯಾಸ ಕಂಡುಬಿಡುತ್ತೆ. ಅಪ್ಪ ಮಗಳು ಅಂತ ಒಂದು ಸ್ಕ್ರೀನ್ ಮೇಲೆ ನಾವು ತೋರಿಸಿದ ತಕ್ಷಣ ಅವ್ರಿಬ್ರು ಹಂಗೆ ಕಾಣ್ಬೇಕು. ದಟ್ ವಾಸ್ ದ ಮೇನ್ ಮೋಟಿವ್ ನನಗೆ ಇದ್ದಿದ್ದು. ಸೊ ಕೊನೆಯದಾಗಿ ಅವ್ರನ್ನ ಕರೆಸಿ ನಾನು ಅವ್ರ ಮುಂದೆ ನಾವು ಕೇಳಿದ್ ಮಾಡ್ತೀರಾ ಓಕೆ ಮಾಡ್ತೀರಾ, ಯಾಕಂದ್ರೆ ಅವ್ರು ಅದೆಲ್ಲ ಈಸ್ ಇನ್ ಟು ಬಿಸ್ನೆಸ್, ಇದೆಲ್ಲ ಏನು ಗೊತ್ತಿಲ್ಲ. ಮಾಡ್ತೀರಾ ಅಂತ ವಿತೌಟ್ ಎನಿ ಥಾಟ್ ಆಯ್ತು ಮಾಡ್ತೀನಿ ಬನ್ನಿ ಅಂದ್ಬಿಟ್ಟು ಅವ್ರ ಅಷ್ಟು ಬಿಸಿ ಸ್ಕೆಡ್ಯೂಲ್ ಇದ್ರು ಇದಕ್ಕೆ ಆಕ್ಚುಲಿ ವರ್ಕ್ಶಾಪ್ ಮಾಡಿಸ್ತಾರೆ. ನಮ್ದು 7 days ವರ್ಕ್ಶಾಪ್ ಮಾಡಿಸಿದಾಗ ಈಚ್ ಅಂಡ್ ಎವ್ರಿ ಡೇ ಫ್ರಮ್ 10 to evening 5 ಅವ್ರ ಕೆಲಸ ಎಲ್ಲ ಬಿಟ್ಟು ಫೋನ್ ಎಲ್ಲ ಸೈಡ್ ಇಟ್ಟು ನಾನು ಹಿಂಗೆ ಬರ್ಬೇಕು, ವಾಕು ಇಲ್ಲೇ ಬರ್ಬೇಕು, ಮೊಮೆಂಟ್ ಹಿಂಗೆ ಕೊಡ್ಬೇಕು, ಅಗ್ರೆಷನ್ ಹಿಂಗೆ ಬರ್ಬೇಕು, ವೊಕ್ಯಾಬ್ಯುಲರಿ ಇಷ್ಟೇ ಸ್ಪಷ್ಟವಾಗಿ ಬರ್ಬೇಕು, ಯಾಕಂದ್ರೆ ಡಬ್ಬಿಂಗ್ ಅಲ್ಲಿ ಹಿಂಗೆ ಬರ್ಬೇಕು. ಸ್ವಲ್ಪ ನಾವು ಅಬ್ಸರ್ವ್ ಮಾಡಿ ಅದನ್ನ ಮಾಡಿದ್ವಿ. ಅವ್ರು ಮಾಡಿದ್ದಕ್ಕೆ ಆಕ್ಚುಲಿ ಅವ್ರು ಕ್ರೆಡಿಟ್ಸ್ ಹೋಗ್ಬೇಕು. ಆದ್ರೆ ಅದನ್ನ ಸ್ಪೋರ್ಟಿವ್ ಆಗಿ ತಗೊಂಡು ಮಾಡಿದ್ವಿ. ಅದೇ ಸರ್, ಅದು ಕ್ರಿಸ್ಟಲ್ ಲೈಟ್ ಇದ್ರಲ್ಲ, ಈ ಸೀನ್ ಕಟ್ ಆದ್ಮೇಲೆ ಅದು ವಿಡಿಯೋ ಲೀಕ್ ಮಾಡ್ತೀನಿ ಅವರೆಲ್ಲ ದುಡ್ಡು ಎತ್ಕೊಂಡು ಹೋದ್ಮೇಲೆ ನಾವು ಅದೇ ಯೋಚನೆ ಮಾಡ್ತಿದ್ವಿ, ಇವ್ನು ದುಡ್ಡು ಸಿಕ್ಕಲ್ಲಿ ಇನ್ನೇನ್ ಬಿಟ್ರು ಬಿಡಪ್ಪ ಇವರು ರಿಲೀಸ್ ಮಾಡಿದ್ರು ಅನ್ಕೊಂಡೆ. ಬಟ್ ಅಲ್ಲಿ ಟ್ವಿಸ್ಟ್ ಇಟ್ಟಿದ್ವಿ. ಫೋನ್ ಕಾಲ್ ಬಂದು ಯಾರೋ ಸೈಬರ್ ಅಟ್ಯಾಕ್ ಮಾಡಿ ಅಂದ್ರೆ ಟುಡೇ ಲೈಫ್ ಅಲ್ಲಿ ನಡೆಯೋ ಮ್ಯಾಟರ್ನ ಎತ್ಕೊಂಡು ಬಂದು ಅದೊಂದು ರೀತಿ ಚೆನ್ನಾಗಾಯ್ತು. ಲೂಪ್ಸ್ ಅಂತ ಹೇಳಿದ್ರೆ ಅಲ್ಲಿ ಚೂರು ಕಂಟಿನ್ಯೂಟಿ ಹೋಯ್ತು. ಯಾಕಂದ್ರೆ ಇದು ನಾ ಮಾಡ್ಬೇಕಾದ್ರೆ ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಇವಾಗ ಒಂದು ಸಿನಿಮಾ ಆಗ್ಬೇಕು ಅಂತ ಬಂತು ಅಂದ್ರೆ ನಮ್ಗೆ ತುಂಬಾ ಜನ ಕೈಗೊಳ್ಬೇಕಾಗ್ತದೆ. ನಾವು ಸಿನಿಮಾ ಮಾಡ್ಬೇಕು ಅಂದ್ರೆ ಈಗ ನನ್ನ ಒಬ್ಬನ ಆಸೆ ಅಲ್ಲ, ಒಂದಷ್ಟು ಜನ ಟೀಮ್ ಆಗಿ ಬಂದು ನಾವು ಸಿನಿಮಾ ಮಾಡ್ಬೇಕು ಅಂತ ಬಂದಾಗ್ಲೇ ಆಗೋದು. ಬಟ್ ಇದು ಶುರು ಆದಾಗ ನಾನು ಒಬ್ಬನೇ ಇದ್ದೆ, ರೈಟಿಂಗ್ ಪಾರ್ಟ್ ಅಲ್ಲಿ ನಾನು ಒಬ್ಬ ಇದ್ದೆ. ಆಮೇಲೆ ಬರ್ತಾ ಬರ್ತಾ ಸೇರ್ಕೊಂಡ್ರು. ಪ್ಲಸ್ ನಮ್ದು ಮೇಜರ್ ಇಶ್ಯೂ ಏನಾಗಿದ್ದು ಅಂದ್ರೆ, ನಾವು ಕ್ಯಾಮ್ರಾ ಯೂಶಲಿ ಹೈರ್ ಮಾಡಿದ್ ರೆಡ್ ಎಪಿಕ್. ನಾರ್ಮಲ್ ನಾವು ಸೋನಿ ಡಿಸೈಡ್ ಮಾಡಿದ್ವಿ. ಆಮೇಲೆ ಇವರೇ ನಮ್ದು ಚೇತನ್ ಸರ್. ಸೊ ನಾವು ಆಮೇಲೆ ಇಲ್ಲ ಬೇಡ ಇದು ವಿತ್ ರೆಡ್ ಎಪಿಕ್ ಅಂದಾಗ ಯೂಶಲಿ ಆಕ್ಚುಲಿ ನಿಮಗೆ ಹೇಳ್ಬೇಕು, ಆರ್ಟಿಸ್ಟ್ ಆಗಿ ನಮಗೆ ಏನ್ ಮುಖ್ಯ ಯಾವಾಗ್ಲೂ ಅಂದ್ರೆ, ನಾವು ಒಂದು ಶೂಟಿಂಗ್ ಸೆಟ್ಗೆ ಹೋದಾಗ ನಮಗೆ ಕೊಟ್ಟಿರೋ ಕೆಲಸ ನಾವು ನೇರ್ಪಾಗಿ ಮಾಡಬೇಕು. ಇಟ್ ಇನ್ಕ್ಲೂಡ್ಸ್ ಕಂಟಿನ್ಯೂಟಿ ಆಸ್ ವೆಲ್. ಇವಾಗ ನಾನು ಒಂದು ವೈಟ್ ಶಾರ್ಟ್ ಅಲ್ಲಿ ನೀವು ಶರ್ಟ್ ಗುಂಡಿ ಓಪನ್ ಆಗಿದ್ದು ನೀವು ನಡ್ಕೊಂಡ್ ಬರ್ತೀರಾ, ನಿಮ್ಗೆ ಕ್ಲೋಸ್ ಅಪ್ ಇಡ್ಬೇಕಾದ್ರೂ ನೀವು ಅಲ್ಲೇ ಇರ್ಬೇಕು, ನಿಮ್ ಗಮನ ಇರಬೇಕು. ನಿಮ್ ಮೂವ್ಮೆಂಟ್ ಇಲ್ಲ, ಇಲ್ಲೊಂದು ಸಿಗರೇಟ್ ನಾನು ಇಲ್ಲಿ ಕೊಟ್ಟಿರ್ತಾರೆ, ಈ ಮೂವ್ಮೆಂಟ್, ಪ್ರತಿಯೊಂದು ಮೂವ್ಮೆಂಟು ನಮಗ್ ಅಬ್ಸರ್ವೇಷನ್ ಇರಬೇಕು. ಅದೇನಾಯ್ತು, ಅದು ಆರ್ಟಿಸ್ಟ್ ಸ್ವಲ್ಪ ಲ್ಯಾಕ್ ಆಯ್ತು ಆ ಟೈಮಲ್ಲಿ. ಯಾಕಂದ್ರೆ ನಾನು ಅರ್ಜೆನ್ಸಿ ಇತ್ತು ನನಗೆ ಶೂಟ್ ಮಾಡೋದು. ಯಾಕಂದ್ರೆ ನಾನು ಇದನ್ನ ಶೂಟ್ ಮಾಡಿದ್ದೆ 2 days ಅಲ್ಲಿ ಶೂಟ್ ಮಾಡಿದ್ದು.
ಸೊ ನನಗೆ ಅರ್ಜೆನ್ಸಿ ಇದ್ದಿದ್ದರಿಂದ ನನಗೆ ಆನ್ ಸ್ಪಾಟ್ ಟಕ್ಕಂತ ಆಗ್ಬೇಕು ಅಂದಿದ್ದಕ್ಕೆ ನಾನು ಮಾಡಿದೆ. ಬಟ್ ಅದೊಂಚೂರು ಮಿಸ್ ಆಯ್ತು. ಓಕೆ ಹ್ಯಾಪಿ. ಅದು ಎದಕ್ಕೆ ಹೇಳಿದ್ರೆ ಅಂದ್ರೆ ನಮಗೂ ಹೇಳ್ತಿರ್ತಾರೆ ಸರ್, ಅವ್ರು ಬಿಟ್ಟರು ನೀವು ನೋಡ್ಕೊಳ್ಳಿ. ಎಕ್ಸಾಕ್ಟ್ಲಿ. ಸೊ ನಾವು ಯಾವಾಗಲೂ ಅದೇನೆ ಆಸ್ ಅನ್ ಆಕ್ಟರ್ ಅಷ್ಟೇನೆ, ನೀವು ಅಷ್ಟೇನೆ. ಇವಾಗ ನಿಮಗೆ ಅಂತ ಯಾವ್ದಾದ್ರು ಸಿನಿಮಾ ಬಂತು ಅಂದ್ರೆ ಟ್ರೈ ಟು ಅಡಾಪ್ಟ್ ವಾಟ್ ದ ಸ್ಕ್ರಿಪ್ಟ್ ಇಸ್ ಫಸ್ಟ್. ಇವಾಗ ನಿಮ್ಗೊಂದು ಯಾವ್ದೇ ಕ್ಯಾರೆಕ್ಟರ್ ಬರಲಿ, ಇವಾಗ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ಇವಾಗ ಟಗರು ಸಿನಿಮಾ ನೀವೆಲ್ಲ ಅಬ್ವಿಯಸ್ಲಿ ನೋಡಿರ್ತೀರ. ಟಗರು ಅಲ್ಲಿ ಒಂದು ತುಂಬಾ ಚಿಕ್ಕ ಪಾತ್ರದಲ್ಲಿ ಒಬ್ರು ಲೇಡಿ ಬರ್ತಾರೆ, ಅವ್ರು ತುಂಬಾ ವೈರಲ್ ಆಗೋದು. ಸರೋಜ ಅಂತ ಅದರ ಕ್ಯಾರೆಕ್ಟರ್. ಅವ್ರ ಸಿನಿಮಾದಲ್ಲಿ ಬರೋ ಒಂದು ಫ್ಲೋ ಅಲ್ಲಿ ಒಂದು 5 to 10 minutes ಅಷ್ಟೇ ಕಾಣಿಸ್ಬೋದು. ಬಟ್ ಶಿ ವಾಸ್ ಅ ಸೆನ್ಸೇಷನ್. ಇವಾಗ ಅವರು ತೆಲುಗು, ತಮಿಳು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಹೆಂಗೆ? ಇಟ್ಸ್ ಬಿಕಾಸ್ ಅವ್ರ ಪ್ರೆಸೆನ್ಸ್ ಅಷ್ಟು ಮ್ಯಾಟರ್ ಆಯ್ತು. ಅವರು ನಾವು ಹಂಗೆ ಪೋರ್ಟ್ರೇ ಮಾಡ್ಕೊಂಡು. ಸೊ ಯಾವತ್ತೂ ಒಬ್ರು ಆರ್ಟಿಸ್ಟ್ ಆಗಿ ನಾವು ಮುಂದೆ ಬರ್ತಾ ಇದೀವಿ ಅಂದ್ರೆ ಗ್ಲಾಮರ್ ಒಂದೇ ಮ್ಯಾಟರ್ ಆಗಲ್ಲ, ಟ್ಯಾಲೆಂಟ್ ಮ್ಯಾಟರ್. ಸೊ ಟ್ಯಾಲೆಂಟೆಡ್ ಆಗಿ ನೀವು ಈ ಪಾರ್ಟ್ ನನಗೆ ಕೊಟ್ಟರಲ್ಲಪ್ಪ, ಇದನ್ನ ನಾನು ಅವ್ರು 80% ಕೇಳಿದ್ದಾರೆ ಅಂದ್ರೆ ನಾನು 100% ಕೊಡ್ಬೇಕು. ಇದಕ್ಕೆ ನಾನು ಏನ್ ಮಾಡ್ಲಿ ಇಸ್ ದ ಕ್ವೆಶ್ಚನ್. ಇವಾಗ ನಮ್ಮ ಹೀರೋ ಇದಾರಲ್ಲ, ಇವ್ರು ಆಕ್ಚುಲಿ ಶಾಂತಂ ಪಾಪಮ್ ತುಂಬಾ ಸೀರಿಯಲ್ಸ್ ಮಾಡಿದ್ದಾರೆ. ಅವ್ರು 2 ಸಿನಿಮಾದು ಲೀಡ್ ಹೀರೋ ಆಕ್ಚುಲಿ. ಬಟ್ ಅವ್ನಿಗೆ ಅಷ್ಟಿದ್ರು ನಾನು ಇದನ್ನ ಮಾಡ್ತೀನಿ ಅಂತ ಟಕ್ಕಂತ ಬರಲ್ಲ. ಪ್ಲಸ್ ಅವ್ನಿಗೆ ಈ ಇಡೀ ಸಿನಿಮಾಲಿ ಯಾವುದೇ ಕ್ಯಾರೆಕ್ಟರ್ಸ್ಗೂ ಮೇಕಪ್ ಹಾಕ್ಸಿಲ್ಲ. ಮೇಕಪ್ ಅನ್ನೋದು ಇಲ್ಲವೇ ಇಲ್ಲ ಅವ್ನಿಗೆ. ಆ ಹುಡುಗ, ಇವಾಗ ಒಬ್ಬ ಹುಡುಗ ಡೀಟೇಲಿಂಗ್ ಅಂತಾರೆ ಅದಕ್ಕೆ. ಇವಾಗ ಒಬ್ಬ ಹುಡುಗ ಸಿಗರೇಟ್ ಸೇರ್ತಾ ಇದ್ದಾನೆ ಅಂದ್ರೆ ಯೂಶಲಿ ಅದನ್ನ ಡ್ರೈ ಲಿಪ್ಸ್ ಇರ್ತಾರೆ, ಅದು ಕಾಣಿಸ್ಬೇಕು ನಿಮ್ಗೆ. ಅದೆಲ್ಲ ಚಿಕ್ಕ ಡೀಟೇಲ್ ನೀವು ಸಿನಿಮಾದಲ್ಲಿ ನೋಡಿದಾಗ ನೀವು ಕನೆಕ್ಟ್ ಆಗ್ತೀರಾ. ಇವಾಗ ನಾನು ಆ ತರ ಪೋರ್ಟ್ರೇ ಮಾಡಿದ್ದೆ, ನಾನು ಗ್ಲಾಮರಸ್ ಆಗಿ ಅವ್ನು ಒಂದು ಒಳ್ಳೆ ಪೂಮಾ ಸ್ವೆಟ್ ಶರ್ಟ್ ಎಲ್ಲ ಹಾಕಿ ಆ ತರ ಎಲ್ಲ ಮಾಡಿರ್ತಿದ್ರೆ ನಿಮ್ಗೆ ಅದು ಕನೆಕ್ಟ್ ಆಗಲ್ಲ ಯೂಶಲಿ. ಸೊ ಸ್ಕ್ರಿಪ್ಟ್ ತಕ್ಕಂಡು ನಾನು ಚೇಂಜ್ ಮಾಡ್ಬೇಕು. ಪ್ಲಸ್ ಏನಂದ್ರೆ ಅವ್ನಿಗೆ 2 ದಿವಸ ಅದೇ ಬಟ್ಟೆಯಲ್ಲಿ ಮಲಗಿದ್ದಿದ್ದವನು. ನಾನು ಅಲ್ಲಿ ಕೆಳಗೆ ಬೀಳ್ಸಿದ್ರು ಒದರ್ಕೊಳ್ಳಂಗಿಲ್ಲ. ಯಾಕಂದ್ರೆ ಕಂಟಿನ್ಯೂಟಿ ಬಂದಾಗ ನೀನ್ ಹಿಂದೆ ಧೂಳಿರ್ಬೇಕು, ನೀನ್ ಕೂದಲು ಮಾಡ್ಕೊಂಬೇಡ. ಅವ್ನು ಪಟ್ಟಂತ ಅವ್ನ ಆಸ್ ಅನ್ ಆರ್ಟಿಸ್ಟ್ ಕೈ ಹೋಗ್ಬಿಡ್ತಿರ್ತೀನಿ. ನಾ ಇಲ್ಲ ಮಾಡ್ಕೊಂಬೇಡ ಕಂಟಿನ್ಯೂಟಿ ರಾ ಆಗಿರ್ಬೇಕು ಅಂದ್ರೆ ಹಂಗೆ ತೋರಿಸು. ಒಂದು ಬಾರ್ ಎಪಿಸೋಡ್ ಬರೋದು, ಬಾರ್ ಎಪಿಸೋಡ್ ಅಲ್ಲೂ ಅಷ್ಟೇ ಅವ್ನು ಅಷ್ಟೇ ರಾ ಕಂಟಿನ್ಯೂಟಿ ಮೇಂಟೈನ್ ಮಾಡ್ಬೇಕು ಅಂತಾನೆ ಅವ್ನು ಹಂಗೆ ಮೇಂಟೈನ್ ಮಾಡ್ತಾರೆ. ಇನ್ನೊಂದ್ಸಲ ಕ್ಯಾಮ್ರಾ ಸ್ಟವ್ ಹತ್ರ ಹೋಗಿ ಸಿಗಲ್ಲ. ಅದೇನೆ ಆಂಗಲ್. ಅದು ಆಕ್ಚುಲಿ ಏನು ಅಂದ್ರೆ ನಾವು ಅದೇ ಹೇಳುದು, ಬೀಯಿಂಗ್ ಅ ಡೈರೆಕ್ಟರ್ ನನಗೆ ಫಸ್ಟ್ ಏನ್ ಮ್ಯಾಟರ್ ಆಗುತ್ತೆ ಅಂದ್ರೆ ನನ್ನ ಸಿನಿಮಾ ನಾನು ಹಿಂಗ್ ಕಣ್ಣು ಮುಚ್ಕೊಂಡ್ರೆ ನನ್ನ ಮುಂದೆ ವಿಜುವಲ್ಸ್ ಓಡಬೇಕು. ನಾನು ಅವಾಗ ಆ ವಿಜುವಲ್ಸ್ ನಾನು ನಮ್ಮ DOP ಕನ್ವೆ ಮಾಡ್ತೀನಿ. ನಾನಿದನ್ನ ಆಕ್ಚುಲಿ ನಾನು ಶೂಟ್ ನಾಳೆ ಅಂದ್ರೆ ಅದ್ರದ್ದು 2 ದಿವಸದ ಹಿಂದೆ ನಾನು ಅವರು ಲೊಕೇಶನ್ ನನಗೆ ಹಿಂಗೆ ಬೇಕು ಪರ್ಟಿಕ್ಯುಲರ್ ಅಂತ ಇತ್ತು. ಸೊ ಅವಾಗ ಅವ್ರು ಕರ್ಕೊಂಡು ಹೋಗಿ ನಾವು ಪ್ಲಾನ್ ಮಾಡ್ಕೊಂಡ್ವಿ ಅದನ್ನೆಲ್ಲ. ಹಿಂಗೆ ಬರಬೇಕು, ಹುಡುಗನ್ ಈ ತರ ಸ್ವ್ಯಾಗ್ ಬರಬೇಕು. ಇವಾಗ ಹುಡುಗ ನಿಮ್ಗೆ ಏನಕ್ಕೆ ಕನೆಕ್ಟ್ ಆದ ಅಟ್ಲೀಸ್ಟ್ ಒಂದು 100 ಒಂದು 10% ಅನ್ನ ನಿಮ್ಗೆ ರೀಚ್ ಆಗಿರುತ್ತೆ. ಓ ನಿಮ್ಗೇನೋ ಆಯ್ತು, ಲಾಕ್ ಆಗ್ಬಿಡ್ತಾನೆ, ಇವ್ನು ಹಿಂಗ್ ಆಯ್ತು ಅನ್ನೋದು ಅರ್ಥ ಆಗಿರುತ್ತಲ್ಲ. ವೈ ಯಾಕಾಯ್ತು ಅಂದ್ರೆ ಅವ್ನು ನಿಮ್ಗೆ ರೀಚ್ ಆದ, ಅವನಷ್ಟು ನಾರ್ಮಲ್ ಆಗಿ ಕಾಣಿಸಿದಕ್ಕೆ ರೀಚ್ ಆದ. ಅದಕ್ಕೆ ಅವ್ನು ಕಷ್ಟ ಬಿದ್ದ ತುಂಬಾ. ಸೊ ಹಂಗಾಗಿದ್ದಕ್ಕೆ ನಮ್ಗೆ ಆ ತರ ಶಾರ್ಟ್ಸ್ ಪ್ಲಾನ್ ಮಾಡೋದಾಗ್ಲಿ, ಇಲ್ಲಾಂದ್ರೆ ಅಷ್ಟು ರಾ ತೋರ್ಸೋದಾಗ್ಲಿ ನಮ್ಗೆ ವರ್ಕೌಟ್. ಸೆಲೆಕ್ಟ್ ಆದ್ಮೇಲೆ ನಾನು ಸೀರಿಯಲ್ ಮಾಡಿದ್ದೀನಿ, ರಂಗಭೂಮಿ ಮಾಡಿದ್ದೀನಿ. ಅದೇ ಡಿಫ್ರೆನ್ಸ್ ಇರುತ್ತೆ ಎರಡರಲ್ಲೂ. ಅಂದರೆ ಸುದ್ದಿಯನ್ನ ಚಾನ್ಸ್ ಹೇಳುವಾಗ ಕಣ್ಣು ಮುಚ್ಕೊಂಡು ಒಪ್ಕೊಂಡೆ. ಅವ್ನು 7 days ಅವನ ಜೊತೆನೇ ಇದ್ದ. ಎನಿ ಟೈಮ್ ಅವ್ರು ಹೇಳ್ತಾ ಇದ್ರು ಈ ಥರನೇ ಬೇಕು, ಇದೇ ಬಟ್ಟೆ ಬೇಕು, ಹಿಂಗೆ ಇರಬೇಕು, ಹಿಂಗೆ ಮಾಡಬೇಕು. ಯಾಕಂದ್ರೆ ನಾನು ಆರ್ಟಿಸ್ಟ್ ಅಂದರೆ ನಾನೇನೋ ಮಾಡ್ಬಿಟ್ಟಿದ್ದೀನಿ ಅಂತ ಬರಲ್ಲ. ಅಂದರೆ ಇವಾಗ ಥಿಯೇಟ್ರಿಗೂ ಮತ್ತೆ ಸೀರಿಯಲ್ಗಳು ತುಂಬ ಡಿಫ್ರೆನ್ಸ್ ಇದೆ. ನಾನು ತುಂಬ ಓವರ್ ಮಾಡ್ತಾ ಇದ್ದೆ ಆ್ಯಕ್ಟಿಂಗ್. ಸ್ಟಾರ್ಟಿಂಗ್ ಅವ್ರು ಹೇಳ್ಕೊಡೋಕ್ಕೆ ಮುಂಚೆ ಏನಾದರೂ ಇದು ಮಾಡು, ಅಳೋದು ಓವರ್ ಆಗಿ ಆಡೋದು, ಲಾಸ್ಟ್ ಸೀನ್ ಓವರ್ ಆಗಿ ಮಾಡೋದು ಮಾಡ್ತಾ ಇದ್ದೆ. ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಫಿಲಮೆಟಿಕ್ ಆಗಿ ತುಂಬ ನ್ಯಾಚುರಲ್ ಆಗಿ ಬರಲಿ, ರಾ ಆಗಿ ಬರಲಿ, ಇವತ್ತರ ಸ್ಲಮ್ ಹಂಗೆ ಇರಬೇಕು, ಅದೇ ಥರ ಬರಲಿ ಅಂದ್ಬಿಟ್ಟು ಅವರು 7 days ಅವ್ರ ಮನೇಲಿ ಇಟ್ಸ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. ಇಲ್ಲ ಸರಳ ಮಾಡ್ಸಕ್ ಬಿಟ್ಟಿಲ್ಲ. 7 ದಿನಕ್ಕೂ ಮನೇಲಿ ಇಟ್ಕೊಂಡು ಮನೇಲೆ ಇಟ್ಸಿ ಊಟ ಗೀಟ ಎಲ್ಲ ಅವರೇ ಇದು ಮಾಡಿ ನೋಡ್ಕೊಂಡು ಬಂದು ಓಡಾಡಿ ಅವರು ಕೆಲಸ ಇರುತ್ತೆ, ಅದನ್ನು ಮುಗಿಸ್ಕೊಂಡು ಇದಕ್ಕೂ ಬಂದು ಇದನ್ನು ಮಾಡ್ತಾರೆ. ಬೇರೆ ಎನಿ ಕ್ವೆಶ್ಚನ್ಸ್? ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಸರ್ 2 ಚಿಕ್ಕ ಅಬ್ಸರ್ವೇಷನ್ಸ್ ಇದೆ, ಅದು ಹೇಳ್ಬೋದಾ? ಡೆಫಿನೆಟ್ಲಿ ಪ್ಲೀಸ್. ಒಂದು ಮೆಕ್ಯಾನಿಕ್ ಅಸಿಸ್ಟೆಂಟ್ ಡಬ್ಬಿಂಗ್ ಸ್ವಲ್ಪ ಪ್ರಾಬ್ಲಮ್
ಆಮೇಲೆ ಅದು ಡಬ್ಬಿಂಗ್ ಪ್ರಾಬ್ಲಮ್ ಅಂದ್ರೆ ನಾರ್ಮಲ್ ಆರ್ಟಿಸ್ಟ್ ಏನು ಗೊತ್ತಾಗಲ್ಲ, ಬಟ್ ನಾವು ಇರುವಾಗ ಸ್ವಲ್ಪ ನಾವು ಆ ಆಂಗಲ್ ಬರುತ್ತೆ ಅಷ್ಟೇ. ಇನ್ನೊಂದು ಗಾಡಿ ನಂಬರ್ 490 ಏನಿದ್ರೆ ಅವ್ರು 490 ತಗೊಂಡು ಬರ್ತಾನೆ, ಬಂದ್ಮೇಲೆ ಲಾಸ್ಟ್ 8888 ಇರುತ್ತೆ. ಸಮಸ್ಯೆ ಎಲ್ಲಾಗಿದ್ದು ಕರೆಕ್ಟ್ ಅರ್ಥ ಮಾಡಿದ್ರೆ ಫಸ್ಟ್ ಗ್ಯಾರೇಜ್ ಏನಾಯ್ತು ಅಂದ್ರೆ ನಾವು ಡಬ್ಬಿಂಗ್ಗೆ ಬಂದ್ಬಿಟ್ವಿ. ಯೂಶಲಿ ಡೈರೆಕ್ಷನ್ ಆಕ್ಟರ್ ಯೂಶಲಿ ಏನಾಗುತ್ತೆ, ಇವಾಗ ಆರ್ಟಿಸ್ಟ್ಗಳು ಸಿಕ್ಕಿಲ್ಲ ನಮ್ಗೆ ಒಂದಿಷ್ಟು ಡೇಟ್ಸ್ ಅಂತ ನಾವು ಡಬ್ಬಿಂಗ್ ಬ್ಲಾಕ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಗೆ ಇವತ್ತಿಂದ ಮೀಟರ್ ಬಡಿತಾರೆ ಶುರು ಆಗ್ಬಿಡುತ್ತೆ, ದುಡ್ಡು ನಾವು ಮಾಡಿದವ್ರಿಗೆ ದುಡ್ಡು ಕೊಡ್ಲೇಬೇಕು ಅವ್ರಿಗೆ. ಅವತ್ತೇ ನಾವು ಇವತ್ತು ಕೈ ಕೊಟ್ಬಿಟ್ರು ಬಂದಿರೋರು, ಬರ್ಬೇಕಾಗಿರೋರು ಆ ಕ್ಯಾರೆಕ್ಟರ್ ಮಾಡಿರೋರು ಬರ್ಬೇಕಾಗಿತ್ತು, ಅವ್ರ ಕಡೆ ಡಬ್ ಮಾಡಿಸ್ಬೇಕಾಗಿತ್ತು, ಕೈ ಕೊಟ್ಬಿಟ್ರು. ನಿಮ್ಗೆ ಆಕ್ಚುಲಿ ಈ ಪಿಕ್ಚರ್ ಅಲ್ಲಿ ನಾನೇ 4 ವಯಸ್ಸು ಕೊಟ್ಟಿದ್ದೀನಿ, ನಾನೇ 4 ಕಡೆ ವಯಸ್ಸು ಕೊಟ್ಟಿದ್ದೀನಿ. ಸ್ಟಾರ್ಟಿಂಗ್ ಬಿಡುವ ವಯಸ್ಸು ನಂದೇನೆ, ಆಮೇಲೆ ವಿಲನ್ ಕೊಟ್ಟಿರೋದು ನಾನೇನೆ, ಡ್ಯಾಡಿ ಫೋನ್ ಅಲ್ಲಿ ಹೋಗ್ಬೇಕಲ್ಲಿ ಮಾತಾಡೋದು ನಾನೇನೆ. ಏನಕ್ಕಂದ್ರೆ ಅದು ಅನಿವಾರ್ಯ, ನಾವು ಅವ್ರು ಬಾ ಅಂದ್ರೆ ಅವ್ರು ಬರಕ್ ಆಗಿಲ್ಲ ಅವ್ರ ಕೈಲಿ. ಸೊ ಆ ಟೈಮಲ್ಲಿ ನಾನು ಬೇರೆಯವರು ಅಲ್ಲಿ ಸೂಟಬಲ್ ಯಾರು ಇರ್ಲಿಲ್ಲ ಅಷ್ಟೊಂದು. ಸೊ ನಾನೇ ಏನಾರ ಮಾಡಿ ಚೇಂಜ್ ಮಾಡಿ ಟ್ರೈ ಮಾಡ್ಬೇಕಾಯ್ತು. ಅದಕ್ಕೆ ಲೆಟ್ಸ್ ಗಿವ್ ಇಟ್ ಅ ಟ್ರೈ ಅಂದ್ಬಿಟ್ಟು ನಾನೇ ಒಂದು ಚಿಕ್ಕದಾಗಿ ಮಾಡಿದೆ. ಆಮೇಲೆ ಗಾಡಿದು ಏನಾಯ್ತು ಅಂದ್ರೆ ಆಕ್ಚುಲಿ ಗಾಡಿ ನಾನು ಅನ್ಕೊಂಡಿದ್ದು ಒಂದು ಗಾಡಿ ಅದು ಅವತ್ತು ಬಂತು ಶೂಟಿಂಗ್ಗೆ. ನೆಕ್ಸ್ಟ್ ಇದೇನೆ ಅದನ್ನ ಆಕ್ಚುಲಿ ಪ್ರೊವೈಡ್ ಮಾಡೋದನ್ನು ಹಿಮಾಚಲ್ ಪ್ರದೇಶ್ ಹೋಗ್ಬೇಕು ಅಂದ್ಬಿಟ್ಟು ಅವ್ರ ಫ್ರೆಂಡ್ ಮನೆ ಹತ್ರ ಗಾಡಿ ಹಾಕೊಂಡು ಕೀ ಎತ್ಕೊಂಡು ಹೋಗಿದ್ದ. ಇವಾಗ ಗಾಡಿಗೆ ನಾನು ತಿರ್ಗಾಡಿ ಬೆಳಗ್ಗೆ ಶೂಟಿಂಗ್ ಶುರು ಇಲ್ಲ, ಗಾಡಿ ಏನ್ ಮಾಡಿ ಅದೇ ಗಾಡಿ ನೈಟ್ ಎಲ್ಲ ಹುಡುಕಾಡಿ ತಗೊಂಡ್ಬಂದು ನಂಬರ್ ಪ್ಲೇಟ್ ಚೇಂಜ್ ಮಾಡ್ಕೊಬೇಕು, ಅದಾಗ್ಲಿಲ್ಲ ಕೊನೆಗೆ. ಯಾಕಂದ್ರೆ ಎಲ್ಲರೂ ಇದ್ರಲ್ಲಿ ಬಿಸಿ ಆಗ್ಬಿಟ್ಟು ಸೊ ಇಲ್ಲಿ ಟ್ರೈ ಮಾಡೋಣ ನೋಡೋಣ, ಎಡಿಟಿಂಗ್ ಟೈಮ್ ಅಲ್ಲಿ ಮಾರ್ಕ್ ಮಾಡ್ಕೊಬೋದಾ ಏನಾರ ಮಾಡ್ಬೋದಾ ಅಂತ ಟ್ರೈ ಮಾಡಿದ್ವಿ, ಬಟ್ ಆಗಿಲ್ಲ. ಡೆಫಿನೆಟ್ಲಿ ಸಾರಿ ಫಾರ್ ಇಲ್ಲ ನೋ ಇಶ್ಯೂಸ್. ಇಲ್ಲ ರೀ, ನೀವು ಅದನ್ನ ಐಡೆಂಟಿಫೈ ಮಾಡೋದು ಗುಡ್ ಆಕ್ಚುಲಿ. ಹೌದು, ನಾವೇನು ಕರಿತೀವಿ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಶಾಟ್ ಅಲ್ವಾ, ಒಂದು ರಿಯಾಕ್ಷನ್ ಅಲ್ವಾ, ನಡೀತಾ 2-4 ಗಂಟೆ ಒಂದು ಪಿಕ್ಚರ್ ಅಂತ ಮಾಡ್ತೀವಿ ನಾವು. ನೀವು ಆ ರೂಟಲ್ಲಿ ಹೋಗ್ಬೇಕಾಗಿರೋರು ಈ ಥರದನ್ನ ಏನು ತಪ್ಪು ಮಾಡೋದೇ ಅಂತ ನೋಡಿದ್ರೆ ನೆಕ್ಸ್ಟ್ ನೀವು ತಪ್ಪು ಮಾಡೋದು ಕ್ಯಾರೆಕ್ಟರ್ ಇರ್ತದೆ. ಓಕೆ, ಅದೇ ತರ ನಾನು ಅಬ್ಸರ್ವ್ ಮಾಡಿದ್ರೆ ಸರ್, ಸ್ಟಾರ್ಟಿಂಗ್ ಅವ್ರನ್ನ ಹೀರೋಯಿನ್ ಹಗ್ ಮಾಡ್ತಾರಲ್ಲ, ಹೌದು. ಆಗ 2 ಬೀಟ್ ಕಟ್ ಮಾಡಿದಿರ, ಅದ್ರಲ್ಲೂ ಫೇಸ್ ಈ ಕಡೆ ಆ ಕಡೆ ಆಗಿದೆ. ಹೌದು, ಅದಾದ್ಮೇಲೆ ಹೌದು, ಸಿಗರೇಟ್ ಹಚ್ಕೊಂಡ್ ಬರ್ತಾರಲ್ಲ ವಿಲನ್ ಹತ್ರ, ಹೌದು. ಫಸ್ಟ್ ಡೈಲಾಗ್ ಅಲ್ಲಿ ಹಿಂಗ್ ಅಂತಾರೆ ಇಳಿಸ್ತಾರೆ, ಅವಾಗ ಬಾಯಲ್ಲಿ ಹೊಗೆ ಇರೋದು ಮಾಡ್ಲಿಲ್ಲ. ಭಯ ಆಗ್ತಾ ಇದೆ, ಅದೇ ಅಂತ ಹಿಂಗಾಗ್ತಾ ಇದೆ ಅಂತ ಹೋಗ್ಲಿ ಬಿಡು, ಆಯ್ತು ಬೇರೆ ಆಯ್ತು. ಈಗ ಕೈ ಹಾಕೊಂಡು ಕುತ್ಕೊಳ್ಳೋದು ಅದು ಮಾಡ್ಲಿಲ್ಲ, ಅದು ಇದ್ದಿದ್ದೆ ಬೇರೆ ಆಂಗಲ್. ಪ್ಲಸ್ ನಿಮ್ಗೂ ಅಷ್ಟೇನೆ, ಯಾವತ್ತು ಆಸ್ ಅನ್ ಆಕ್ಟರ್ ಅಂತ ನಾವು ಫಸ್ಟ್ ಬಂದಾಗ ಬಾಡಿ ಆದಷ್ಟು ಫ್ರೀ ಬಿಟ್ಬಿಡ್ಬೇಕು. ಇವಾಗ ನಿಮ್ ಆಪೋಸಿಟ್ ಕ್ಯಾರೆಕ್ಟರ್ ಫಾರ್ ಎಕ್ಸಾಂಪಲ್ ಯಾರೇ ಪ್ಲೇ ಮಾಡ್ತಾ ಇದಾರೆ ಅನ್ನೋದು ಫಸ್ಟ್ ಇಂಟ್ರಾಕ್ಟ್ ಮಾಡಿ ಅವ್ರ ಜೊತೆ. ನೀವು ಸ್ಪಾಟ್ ಹೋಗಿದ ತಕ್ಷಣ ಯಾರೇ ಆಗಲಿ ನೋ ಮ್ಯಾಟರ್ ವಾಟ್, ಫಸ್ಟ್ ಹೋಗಿ ಇಂಟ್ರಾಕ್ಟ್ ಮಾಡಿ. ನಿಮ್ಮವರ ಮಧ್ಯೆ ಒಂದು ವೇವ್ ಲೆಂತ್ ಮ್ಯಾಚ್ ಆಗುತ್ತೋ ಇಲ್ಲ ಒಂದು ಫ್ರೀಡಮ್ ಬಂದಾಗ ನಿಮ್ಗೆ ಆಕ್ಟ್ ಮಾಡಕ್ ಈಸಿ. ನೀವು ಅದ್ ಮಾಡಿದ್ರೆ ಸಡನ್ ಆಗಿ ಒಂದು ದೊಡ್ಡ ಡೈರೆಕ್ಟರ್ ಏನ್ ಮಾಡ್ತಾರೆ, ಚಾನ್ಸ್ ಕೊಡಲ್ಲ, ಸೀದಾ ಕರ್ಕೊಂಡು ಮಕ್ಕಳು ದುಡ್ತಾರೆ. ನಾನು ಹೇಳ್ತಾ ಇದ್ದೆ, ಯಾಕಂದ್ರೆ ನಾನು ಆಸ್ ಅನ್ ಆಕ್ಟರ್ ನಾನು ಫಸ್ಟ್ ಇದ್ದೆ ಆಸ್ ಅನ್ ಆಕ್ಟರ್. ನಾನು ಅಪ್ಪು ಸರ್ ಜೊತೆ ಇವರತ್ತ ಸಿನಿಮಾ ಆಕ್ಟ್ ಮಾಡಿದ್ದೆ. ನನಗೆ ಕ್ಯಾಮ್ರಾ ನನ್ನ ಫಸ್ಟು ಇವಾಗ ಓವರ್ ದ ಶೋಲ್ಡರ್ ಅಪ್ಪು ಸರ್ ಇಲ್ಲಿ ಇದ್ದಾರೆ, ನಾನು ಓವರ್ ದ ಶೋಲ್ಡರ್ ನಾನು ಇಟ್ಬಿಟ್ಟು ಡೈಲಾಗ್ ಹೊಡೆಯೋ ಅಂದ್ರೆ 10 ನಿಮಿಷ ಗಂಟು ಹೋಗಿತ್ತು. ಯಾಕಂದ್ರೆ ಅಂತ ದೊಡ್ಡ ಆಕ್ಟ್ರು ಅವ್ರ ಮುಂದೆ ಈ ಆಪರ್ಚುನಿಟಿನ ದೊಡ್ಡದು ನಮಗೆ ಗಂಟು ಹೋಗಿ. ಡೈರೆಕ್ಟರ್ ನನಗೆ ಎಲ್ಲಾರ ಮುಂದೆ ತುಂಬಾ ಜನ ಇದ್ದಾರೆ, ಅವ್ರು ಅಷ್ಟು ಜನ ಮುಂದೆ ಬೈದ್ರು, ಬಟ್ ಬೇಜಾರಿಲ್ಲ. ಅದೇನು ಗೊತ್ತಾ, ನಾವು ಕಲ್ತ್ಕೊಬೇಕು, ನಮ್ಮ ಪ್ರಿಪರೇಷನ್ ಅಲ್ಲಿಗಿರ್ಬೇಕು, ಯಾವತ್ತು ಮೆಚ್ಚಿಸ್ಬೇಕು, ಮಾಡಿ ತೋರಿಸ್ತೀನಿ ಅನ್ನೋದು ಅಲ್ಲಿರ್ಬೇಕು. ಸೊ ಅದೊಂದು ಯಾವತ್ತೇ ಆಗಲಿ, ಯಾರೇ ಅಪೋನೆಂಟ್ ವ್ಯಕ್ತಿದ್ರು ಫಸ್ಟ್ ಅವ್ರ ಹತ್ರ ಮಾತಾಡಿ ಫ್ರೀ ಆಗಿ, ಆಮೇಲೆ ಮುಂದಕ್ಕೆಲ್ಲ ಅನ್ನೊಂದು ತನಗೆ ಫ್ಲೋ ಆಗುತ್ತೆ. ಸರ್ ಎಲ್ಲ ಕ್ಯಾರೆಕ್ಟರ್ಸ್ ನ್ಯಾಚುರಲ್ ಆಗಿತ್ತು, ಸ್ಟೋರಿ ಕನೆಕ್ಟ್ ಆಗಿ ಹೀರೋ ಮೇಲೆ ಕೋಪ ಬರ್ತಿದ್ವಿ, ಎಷ್ಟು ತಪ್ಪುಗಳು ಮಾಡ್ತಾಂದ್ರು ಇವನು ಮಾಡಿ ತಪ್ಪು ಮೇಲೆ ತಪ್ಪು ಮಾಡ್ತಾ ಇದ್ರು. ಸೊ ಎಲ್ಲ ಸ್ಟೋರಿ ಎಲ್ಲ ತುಂಬಾ ಚೆನ್ನಾಗಿತ್ತು. ನಾ ಅದಕ್ಕೇನೆ ಯಾವತ್ತೂ ಒಂದು ಸಿನಿಮಾ ಅಂತ ಅಂತು ಬಂತು, ಇವಾಗ ಮೋಸ್ಟ್ ಆಫ್ ದಿ ಆಡಿಯನ್ಸ್ ನೋಡ್ತೀವಿ ಅಂದ್ರೆ ನಾವು ಕನೆಕ್ಟ್ ಆಗ್ತೀವಿ ಅದಕ್ಕೆ. ಫಾರ್ ಎಕ್ಸಾಂಪಲ್ ಚದಿದ್ದಾರೆ ಅಂತ ನಾನು ಹೇಳ್ತೀನಿ, ನಾನು ಟಗರು ಪಿಕ್ಚರ್ ತುಂಬಾ ಕನೆಕ್ಟ್ ಆಗುತ್ತೆ. ನಾನು ಟಗರು ಈಗ ಏನಕ್ಕೆ ಅಷ್ಟು ಕನೆಕ್ಟ್ ಆದ ಅಂದ್ರೆ ಆ ಡಾಲಿ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ನಾವು ನಿಜ ಜೀವನದಲ್ಲಿ ಅಂತ ಜೊತೆ ಓಡಾಡ್ತಾ ಇದ್ದೀವಿ. ನಮ್ಗೇನಂದ್ರೆ ನಮ್ ವಿಜುವಲಿ ಅಂತವನ್ನೆಲ್ಲ ನೋಡಿರ್ತೀವಲ್ಲ, ನಾವು ಪಕ್ಕಂತ ಕನೆಕ್ಟ್ ಆಗ್ಬಿಡ್ತೀವಿ. ಇವಾಗ ನಾವು ಅಷ್ಟೇ, ನಾವು ಇದ್ದಿದ್ ವಾತಾವರಣ, ನಾವು ಓಡಾಡಿದ ಜನ, ನಾವು ಬೆರ್ತಿದ್ ಹುಡುಗರು, ಇವರೆಲ್ಲ ಇದೇ ತರ ಇದ್ರು. ಸೊ ನನಗೆ ಏನಕ್ಕೆ ಆ ತರದ ಕಾನ್ಸೆಪ್ಟ್ ತಕ್ಕಂತ ಇವಾಗ ಅದೇ ಸಿನಿಮಾ ಆಗಲಿ
ಕನೆಕ್ಟ್ ಆಗ್ತಾರೆ ಅಂದ್ರೆ ಆ ತರದ್ದು ಒಬ್ಬ ವ್ಯಕ್ತಿ ಇವಾಗ ರಾಮಾಚಾರಿ ಇರೋ ಮೋಸ್ಟ್ ಆಫ್ ದಮ್ 90% ಕನೆಕ್ಟ್ ಆಗ್ತಾರೆ. ಏನಕ್ಕೆ? ನಾವ್ ಆ ತರ ಒಂದ್ ಪೊಸಿಷನ್ ನಮ್ಗೊಬ್ಳು ಗರ್ಲ್ ಫ್ರೆಂಡ್ ಇರ್ತಾರೆ, ನಮಗೂ ಬ್ರೇಕಪ್ ಆಗಿರುತ್ತೆ, ನಾವು ಹಂಗೆ ಬಾಲ ಕುಡಿದು ಹೊಂಟಾಗಿರ್ತೀವಿ, ಏನೋ ಒನ್ ಆಫ್ ದಿ ಅದರ್ ಥಿಂಗ್ ವಿಲ್ ಕನೆಕ್ಟ್. ಸೊ ನನ್ನ ಮೇನ್ ಮೋಟೋ ಇದ್ದಿದೆ ಅದು, ಕನೆಕ್ಟ್ ಆಗ್ಬೇಕು. ಯಾಕಂದ್ರೆ ಇವಾಗ ಆನ್ಲೈನ್ ಸ್ಕ್ಯಾಮ್ ಅನ್ನೋದು ನಾವು ತುಂಬಾ ಕಡೆ ನೋಡ್ತಾ ಇದೀವಿ, ನ್ಯೂಸ್ ಅಲ್ಲಿ ಎಲ್ಲಾ ಕಡೆ ಹೇಳ್ತಾ ಇದಾರೆ ಅದನ್ನ. ಬಟ್ ಇದು ಆಕ್ಚುಲಿ ಆನ್ಲೈನ್ ಸ್ಕ್ಯಾಮ್ ಗಿಂತ ಒಬ್ಬ ವ್ಯಕ್ತಿ ಇದನ್ನಲ್ಲ, ಅವ್ನು ಮಾಡುವಂತ ಒಂದು ಬೇಜವಾಬ್ದಾರಿ ತನಿಖೆ ಆಗುವಂತ ಒಂದು ವಿಚಾರ. ಅದು ಸ್ಕ್ಯಾಮ್ ಅಲ್ಲ ಆಕ್ಚುಲಿ, ಅವರು ಮೊಬೈಲ್ ಹ್ಯಾಂಗ್ ಆಗಿ ಎಕ್ಸಾಕ್ಟ್ಲಿ ಅದನ್ನೇ ಪ್ಲಾಟ್ ಪಾಯಿಂಟ್ ಅಂತ ನಾವು ಟ್ರೈ ಮಾಡ್ತೀವಿ. ಡೌಟ್ಸ್? ಥ್ಯಾಂಕ್ ಯು. ಹೋಪ್ಫುಲಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಇದು ಬ್ರೇಕ್ ಟು ಸುಡುಕ ಅಂದ್ರೆ ಸುಡುಕ ಅಂದ್ರೆ ಆಕ್ಚುಲಿ ಹುಡುಗನ ಹೆಸರು ಸೂಜಿ ಅಂತ. ಹುಡುಗನ ಹೆಸರು ಸೂಜಿಯಿಂದ ಸೂ ತಗೊಂಡಿದ್ದು, ಹುಡುಗಿ ಹೆಸರು ದಾರ, ಅವಳ ಹೆಸರು ತಗೊಂಡಿದ್ದು. ಅಂದ್ರೆ ಆಬ್ವಿಯಸ್ಲಿ ಕಾಸು ಅಂತ. ಆಕ್ಚುಲಿ ಅದು ಇಂಗ್ಲಿಷ್ ಟರ್ಮ್ ಅಲ್ಲಿ ಕ್ಯಾರೆಟೋಸ್ ಅಂತ ಅಂತೀವಿ, ಗ್ರೀಕ್ ಟರ್ಮ್ಸ್ ಅಲ್ಲಿ ಕ್ಯಾರೆಟೋಸ್ ಅಂದ್ರೆ ಕಾಸು ಅಂತ ಬರುತ್ತೆ. ಬಟ್ ಹಂಗೆ ನಮಗೆ ಗೊತ್ತಿದ್ದ ಫ್ಲೋ ಕಾಸು ಅಂತ ಇದೆಲ್ಲ ಸರಿ ಹಂಗೆ ಇಟ್ಬಿಡೋಣ ಅಂತ ಸುಡುಕ. ಹೋಪ್ಫುಲಿ ಎಲ್ಲರೂ ನೋಡಿದ್ದೀರಾ. ಒಂದು ಆನೆಸ್ಟ್ ರಿಕ್ವೆಸ್ಟ್ ಎಲ್ಲರ ಕಡೆಯಿಂದಲೂ ಹೇಳಿ ಮೇಡಮ್. ಇವಾಗ ಮೇಡಮ್ ತುಂಬಾ ತೀರಾ ದೊಡ್ಡ ದೊಡ್ಡ ಸಿನಿಮಾಗಳಲ್ಲೇ ಇವಾಗ ಡೈರೆಕ್ಷನ್ ಅಲ್ಲಿ ಒಂದು ರೂಲ್ ಅಂತ ಕರಿತೀವಿ ನಾವು. ಅದನ್ನೇನಂತೀವಿ ಅಂದ್ರೆ 180 ಡಿಗ್ರಿ ರೂಲ್ ಅಂತ ಅಂತೀವಿ ನಾವು ಯೂಶಲಿ. ಏನಂದ್ರೆ ಕ್ಯಾಮ್ರಾ ಯಾವತ್ತು ನನ್ನ ಎದುರುಗಡೆ ಒಬ್ರು ಆರ್ಟಿಸ್ಟ್ ಇದ್ದಾರೆ ಅಂದ್ರೆ ಕ್ಯಾಮ್ರಾ ನಾನು ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಅಂದ್ರೆ ಆಪೋಸಿಟ್ ಪರ್ಸನ್ಗೂ ಅಲ್ಲಿಂದ ಪ್ಲೇಸ್ ಮಾಡಬೇಕು. ಕ್ಯಾಮ್ರಾ ಆಂಗಲ್ ಈ ಕಡೆ ಶಿಫ್ಟ್ ಆಗೋದಿಲ್ಲ. ಸೊ ದಿಸ್ ಇಸ್ ದ ರೂಲ್. ಕ್ಯಾಮ್ರಾ ನಾನು ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಆಂಗಲ್ಸ್ ಅಲ್ಲೇ ನಾನು ಕ್ಯಾಮ್ರಾ ಇಡಬೇಕು. ಇದು ನನ್ನ ಸ್ಪೇಸ್, ಇದರಲ್ಲೇ ಇಡಬೇಕು. ನೀವು ಮೋಸ್ಟ್ ಪ್ರಾಬಬ್ಲಿ ನಮ್ಮ ಸೂಪರ್ ಸ್ಟಾರ್ ಅವ್ರದ್ದು ಜೈಲರ್ ಅಂತ ಒಂದು ಸಿನಿಮಾ ನೋಡಿರ್ತೀರಿ, ಆಬ್ವಿಯಸ್ಲಿ ನೋಡಿರ್ತೀರಿ. ಅದ್ರಲ್ಲಿ ತುಂಬಾ ಕಡೆ ಸೂಪರ್ ಸ್ಟಾರ್ಗೆ ರೈಟ್ ಶೋಲ್ಡರ್ ಮೇಲೆ ಕ್ಯಾಮ್ರಾ ಇತ್ತು ಅಂದ್ರೆ ವಿಲನ್ ಲೆಫ್ಟ್ ಶೋಲ್ಡರ್ ಮೇಲೆ. ಇದು ರೂಲು ಬ್ರೇಕೇಬಲ್ ರೂಲೇ ಅದು. ಬಟ್ ಏನಂದ್ರೆ ಆಸ್ ಎ ಟೆಕ್ನಿಷಿಯನ್ ನಾವು ನೋಡ್ಬೇಕಾದ್ರೆ ನನಗೆ ನಾನು ಜಾಸ್ತಿ ಕನ್ಸಿಡರ್ ಮಾಡೋದೇನು ಅಂದ್ರೆ ಸೀನ್ ಕನ್ವೆ ಆಗ್ತಾ ಇದೆಯಾ, ಸೀನು ಪ್ರಾಪರ್ ಆಗಿ ಅನ್ಕೊಂಡಿರೋದು ಅಲ್ಲಿಗೆ ಬಂದು ಕೂತ್ಕೊಂತ ಇದೆ, ಕನ್ವೆ ಆಗ್ತಾ ಇದೆಯಾ. ಯಾಕಂದ್ರೆ ಪ್ರತಿಯೊಂದು ವಿಚಾರದಲ್ಲೂ ನಾವು ಇರಕ್ಕಾಗಲ್ಲ, ನಮ್ಮ ಕೈಲಿ ಆದಷ್ಟು 100% ಎಫರ್ಟ್ಸ್ ಕೊಡ್ಬೇಕು. ಬಟ್ ಅದಕ್ಕೂ ಮೀರಿ ಒಬ್ಬ ಆಡಿಯನ್ಸ್ ನಾನು ಕೂತ್ಕೊಂಡು ತೋರಿಸಿದಾಗ ಅವ್ರಿಗೆ ಅದಕ್ಕೆ ಅರ್ಥ ಆಗ್ತಿದೆ, ಇಲ್ಲ ಗುರು ಎಂಡ್ವರೆಗೂ ಪ್ಲೇ ಚೆನ್ನಾಗಿ ಕೊಡ್ತಾ ಇದೆ, ಎಂಡ್ವರೆಗೂ ನೀನು ಹೇಳಿರೋದು ಕರೆಕ್ಟ್ ಆಗಿದೆ ಅಂದ್ರೆ ಅದಕ್ಕಿಂತ ಕೆಲವು ಸಾಕು. ಇಟ್ ಇಸ್ ಮಾರ್ಫಬಲ್. ಯಾಕಂದ್ರೆ ಎಲ್ಲ ಪರ್ಫೆಕ್ಟ್ ಆಗಿರಲ್ಲ, ಏನಾರ ಒಂದು ಕಪ್ಚುಕ್ಕೆ ಇಲ್ಲೇ ಬೇಕು, ಅವಾಗೇನೋ ಅದಕ್ಕೊಂದು ಅರ್ಥ. ಎಲ್ಲ ಪರ್ಫೆಕ್ಟ್ ಆಗಿ ಮಾಡಿರ್ತಿದ್ರೆ ನಾವೆಲ್ಲ ಡಿಸ್ಕಷನ್ ಬರುತ್ತೆ. ಥ್ಯಾಂಕ್ ಯು. ಆಮೇಲೆ ವಿಲನ್ ಜೊತೆ ಒಂದು ಕ್ಯಾರೆಕ್ಟರ್ ಕೊಟ್ಟಿರ್ತಾರೆ ಸರ್. ಹೌದು ಡಬ್ಬಿಂಗ್ ಮ್ಯಾಚ್ ಆಗ್ತಿದೆ ವಾಯ್ಸ್. ಅದೇ ನಾನೇ ಕೊಟ್ಟಿದ್ದೆ ವಾಯ್ಸ್ ಬರಕ್ಕಾಗಿಲ್ಲ ಅಷ್ಟೇ. ಇಲ್ಲ ಅಂದ್ರೆ ಅವರು ಮೂರು ಕ್ಯಾರೆಕ್ಟರ್ ಅದೇ ಕೊಡಂಗಿಲ್ಲ, ಅವರು ಪ್ರಾಕ್ಟೀಸ್ ಮಾಡ್ಕೊಂಡು ವೇರಿಯೇಷನ್ ಕೊಡ್ಕೊಂಡು ಮಾಡ್ತಾರೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಬೇರೆ ಅನಿಸ್ತಾ ಇತ್ತು, ವಾಯ್ಸ್ ಬೇರೆ. ಎಕ್ಸಾಕ್ಟ್ಲಿ ಅದೇನಂದ್ರೆ ಅದೇ ಹೇಳಿದ್ರಲ್ಲ, ಬರಕ್ಕಾಗಿಲ್ಲ ಕೈಲಿ. ಅದಕ್ಕೆ ನೀವು ಅಷ್ಟೇನೆ, ಯಾವಾಗ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾ ಕಮಿಟ್ ಆಗಿದ್ದೀರ ಅಂದ್ರೆ 100% ಕೊಡಿ. ಅವ್ರು ಯಾವಾಗ್ಲೇ ಕರೀಲಿ. ಇವಾಗ ಯುವರತ್ನ ಪಿಕ್ಚರ್ ಅಲ್ಲಿ ನೀವು ನಂಬಲ್ಲ, ನಾವು 140 ದಿವಸ ಆ ಸಿನಿಮಾಗೋಸ್ಕರ ವರ್ಕ್ ಮಾಡಿದ್ವಿ. ನಮ್ದು ಶೂಟಿಂಗ್ ಪೋರ್ಷನ್ ಇದ್ದಿದ್ದೆ ಮೇ ಬಿ ಅರೌಂಡ್ 9 ರಿಂದ 10 ದಿವಸ ಇದ್ರು 140 ದಿವಸ ಮೈಸೂರು, ಹುಬ್ಳಿ, ಧಾರವಾಡ, ಬೆಂಗಳೂರು, ಇನ್ನರ್ವಾ ಮಿಲ್ಸು, ಮೈಸೂರು, ಹೇಳಂಗೇ ಇಲ್ಲ, ಎಲ್ಲ ಕಡೆ ಇರ್ತಾ ಇದ್ದೀವಿ ನಮ್ದು. ಇಲ್ಲ ಅಂದ್ರೆ ಏನಕ್ಕಂದ್ರೆ ಕೊನೆ ಮೂಮೆಂಟ್ ಡೈರೆಕ್ಟ್ ಯಾವಾಗ ಬೇಕಾಗ್ತೀವಿ ನಾವು ಹೇಳಕ್ಕಾಗಲ್ಲ. ಕಟ್ಸೋನ ಸ್ಪಾಟ್ ಅಲ್ಲಿ ಅಂದು ನಾವು ಇಲ್ಲ ಅಂದ್ರೆ ಮುಗಿತು ಕತೆ. ನೆಕ್ಸ್ಟ್ ಸಿನಿಮಾ ನಾವು ದೇವರನಿಗೂ ರೆಫರ್ ಮಾಡಲ್ಲ, ಅಷ್ಟು ಸ್ಟುಡಿಯೋಸ್ ಇರಬೇಕು. ಸೊ ಅದೊಂದು ಕಂಟಿನ್ಯೂಟಿ ಪ್ಲಸ್ ನಮ್ದು ಆನೆಸ್ಟ್ ಆಗಿ ನಾವು ಅಲ್ಲಿ ಆನ್ ಟೈಮ್ ಪ್ರಿಫರೆನ್ಸ್ ಅನ್ನೋದಿದೆಯಲ್ಲ. ಅಂದ್ರೆ ಸರ್ ಇವಾಗ 100 days ವರೆಗೂ ಡೇಟ್ ಕೊಟ್ಟಿದ್ದೀವಿ ಅಂದ್ರೆ ನಿಮ್ 10 days ಮುಗಿಸಿದ್ರೆ ನೀವು ಮಿಕ್ಕಿದ 90 days ನೀವು ಅಲ್ಲೇ ಇರಬೇಕು. ಅಲ್ಲೇ ಯಾಕಂದ್ರೆ ನಾವು ಅಗ್ರಿಮೆಂಟ್, ಅದೊಂದು ಅಗ್ರಿಮೆಂಟ್ ತರ ಇರುತ್ತೆ, ನಾವು ಅಲ್ಲೇ ಇರ್ಬೇಕು ಸಿನಿಮಾ ಮುಗಿಯೋವರೆಗೂ. ಯಾವುದು ಬೇರೆ ಮಾಡಬಾರ್ದು. ಇಲ್ಲ ಸರ್, ಅದಕ್ಕಿಂತ ಜಾಸ್ತಿ ಏನು ಅಂದ್ರೆ ನಮಗ್ ಸಿನಿಮಾ ಅಂದ್ರೆ ಕುತೂಹಲ, ಅಲ್ಲಿ ಏನ್ ಮಾಡ್ತಾರೆ, ಹೆಂಗ್ ನಡೆಯುತ್ತೆ ಪ್ರತಿಯೊಂದು ವಿಚಾರ. ಯಾಕಂದ್ರೆ ಸಿನಿಮಾ ಅಂದ್ರೆ
ಜಸ್ಟ್ ನಾನು ಬಂದೆ ಹಿಂಗೆ ಮಾಡಿದೆ, ಸಿನಿಮಾಲಿ 1,000 ಇದೆ ಕಲ್ತ್ಕೊಳ್ಳೋಕೆ. 1,000 ನೀವು ಕಲಿತಾ ಇದ್ರೆ ಮಾರ್ಟಿನ್ ಸ್ಕಾರ್ಸೆಸಿ ಅಂತ ದೊಡ್ಡ ಡೈರೆಕ್ಟರ್ ಇವತ್ತಿಗೂ ಬುಕ್ ಓದ್ಕೊಂಡು ಕೂತಿರ್ತಾರೆ, ಈ ಶಾರ್ಟ್ ಹೆಂಗ್ ಮಾಡ್ಬೋದು, ಇದನ್ನ ಹೆಂಗ್ ಕನ್ವೆ ಮಾಡ್ಬೋದು ಅಂತ. ಸೊ ಅದಕ್ಕೋಸ್ಕರನೇ ಸಿನಿಮಾ ತುಂಬಾ ಕಲಿಯೋದಿದೆ, ಹಾನೆಸ್ಟ್ ಎಫರ್ಟ್. ಕ್ಯಾಮ್ರಾ ವರ್ಕ್ ನನಗೆ ಫೋನಲ್ಲಿ ನೋಡಿದೆ, ಮಧ್ಯಾಹ್ನದಲ್ಲಿ ಒಂದು 2 minutes ಕ್ಯಾಮ್ರಾ ವರ್ಕ್ ಮಾತ್ರ ನನಗೆ ಅದನ್ನ ಜಾಸ್ತಿ ಮೆಚ್ಚಿ ನನ್ನ ಮೂವಿನಲ್ಲಿ. ಥ್ಯಾಂಕ್ ಯು. ಅದೆಲ್ಲ ಕ್ರೆಡಿಟ್ ಸುಳ್ಳು. ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ಬೇಕಾದ್ರೆ ಯಾರು ಎಷ್ಟು ಅಂದ್ರೆ ಈ ತರ ಯಾರು ಡೈರೆಕ್ಟ್ ಮಾಡಕ್ ಆಗಲ್ಲ. ಆಮೇಲೆ ಇನ್ನೊಂದು ಏನಂತಂದ್ರೆ ನಾವು ಕಾಯ್ತಾ ಇದ್ದೀವಿ ನೆಕ್ಸ್ಟ್ ಸೀನ್ ಏನಾಗುತ್ತೆ. ಇವಾಗ ಅವರು ಕಾಸಲ್ಲಿ ಗಾಡಿಯಲ್ಲಿ ಡಿಕ್ಕಿದ್ದಾರೆ ಅಂತ ಹೇಳಿದ್ರು ಅವರು ಯಾರು ಹೀರೋಯಿನ್ ಮಾಡಿದ್ರು. ಇವರು ಅವ್ರ ಗಾಡಿ ಹತ್ರ ಹೋದ್ರು, ಬಟ್ ಅದು ಗಾಡಿ ಇದಿಲ್ಲ. ನೆಕ್ಸ್ಟ್ ಏನಾಗುತ್ತೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಗಾಡಿ ಇರುತ್ತೆ, ಬಟ್ ಅದ್ರಲ್ಲಿ ಕಾಸಿರಲ್ಲ. ಅದ್ ನೀವು ನೆಕ್ಸ್ಟ್ ಏನ್ ತೋರಿಸ್ತೀರಾ ಅಂತ ಕಾಯ್ತಾ ಇದ್ದೆ, ಆದ್ರೆ ಅದು ಅಲ್ಲಿ ನೆಕ್ಸ್ಟ್ ಏನಾಗುತ್ತೆ ಪ್ರಾಪರ್ ಆಗಿ ನಾವು ಪ್ಲಾನ್ ಮಾಡಿದ್ದೆ. ಅದು ನಮ್ಗೇನಂದ್ರೆ ಆಸ್ ಅನ್ ಆಡಿಯನ್ ಯಾರು ಇವಾಗ 30 seconds ರೀಲ್ 3 seconds ಚೇಂಜ್ ಮಾಡೋ ಟೈಮ್ ಇದು. ಇವಾಗ ಆಕ್ಚುಲಿ ಸಿನಿಮಾ ಇರೋದು ಮಜಾ ಪ್ರೂವ್ ಮಾಡಬೇಕು ಟ್ಯಾಲೆಂಟ್ ಅಂದ್ರೆ ಇವಾಗ ಇರೋದು. ಮುಂಚೆ ಅಂದ್ರೆ ರೀಲ್ ಇರ್ಲಿಲ್ಲ, ಇನ್ಸ್ಟಾಗ್ರಾಮ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ಅವಾಗ ಏನಂದ್ರೆ ಎಂಟರ್ಟೈನ್ಮೆಂಟ್, ಥಿಯೇಟರ್ಗೆ ಹೋಗು, ಸಿನಿಮಾ ನೋಡು ಬಾ. ಯಾಕಂದ್ರೆ ಸರ್ ಆ ಕಾಲದಿಂದ ಇದ್ದವರು, ಅವ್ರಿಗೆ ಐಡಿಯಾ ಇರುತ್ತೆ. ಇವಾಗ ಹೆಂಗೆ ಅಂದ್ರೆ ನೀವೆಲ್ಲರೂ ಆಡಿಯನ್ಸ್ ಆಗಿ ಈಗ ಎಕ್ಸ್ಪೋಸ್ ಟು ಲಾಟ್ ಆಫ್ ಥಿಂಗ್ಸ್. ಕೊರಿಯನ್, ಜಪಾನ್ ಕೇಳ್ತೀರಾ, ಯಾವ ಭಾಷೆ ಬರ್ದಿರೋ ಸಿನಿಮಾನೆಲ್ಲ ನೋಡಿ ಹೆಸರುಗಳು ಹೇಳ್ತಾರೆ. ನೀವು ಈ ಸಿನಿಮಾ ನೋಡಿದಿರ, ಈ ಶಾರ್ಟ್ ನೋಡಿದಿರ. ನೀವು ಅಷ್ಟು ವೆಲ್ ಎಜುಕೇಟೆಡ್ ಆಗಿರೋ ಆಡಿಯನ್ಸ್ಗೆ ನಾನೊಂದು ಸಿನಿಮಾ ಮಾಡ್ಬೇಕು ಅಂದ್ರೆ ನಾನು ಎಷ್ಟು ತಲೆ ಉಪಯೋಗಿಸ್ಬೇಕಾದ್ರೆ ಕರೆಕ್ಟ್ ಅಲ್ಲ? ನಾನು ಅದಕ್ಕೋಸ್ಕರನೇ ಒಂದೇನೋ ನನಗೆ ಗೊತ್ತಿರೋ ಒಂದು ಗ್ರೌಂಡ್ ವರ್ಕ್ ಅಲ್ಲಿ ಕರೆಕ್ಟ್ ಮಾಡಬೇಕು ಅಂತ ಟ್ರೈ ಮಾಡಿದ್ದು. ಇದು ಅಷ್ಟೇ. ಡೈರೆಕ್ಟ್